ಪೊಲೀಸರ ಲಾಠಿ ಚಾರ್ಜ್ಗೆ ಜಯಮೃತ್ಯುಂಜಯ ಶ್ರೀಗಳ ಬೇಸರ. ಲಾಠಿ ಚಾರ್ಜ್ ಮಾಡಿದವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಪಂಚಮಸಾಲಿ ಸಮುದಾಯದ ಶ್ರೀ ಜಯಮೃತ್ಯುಂಜಯ ಶ್ರೀಗಳು. ಪೊಲೀಸ್ ಲಾಠಿ ಚಾರ್ಜ್ಗೆ ಪಂಚಮಸಾಲಿ ಶ್ರೀಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹದ್ದು. ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡಿದ್ವಿ, ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ. ನಮ್ಮ ಜೊತೆ ಸ್ವತಃ ಪಂಚಲು ಸ್ವಾಮೀಜಿ ಅವರು ಬನ್ನಿ, ಅವರನ್ನ ಮಾತಾಡ್ಸೋಣ. ಸ್ವಾಮೀಜಿ, ಈ ಒಂದು ಹೋರಾಟ ಈ ತರ ಆಗಕ್ಕೆ ಪ್ರಮುಖವಾದ ಕಾರಣ ಏನು? ನೋಡ್ರಿ, ಕಳೆದ 15 ದಿವಸಗಳಿಂದ ಹೋರಾಟ ಹತ್ತಿಕ್ಲಿಕ್ಕೋಸ್ಕರವಾಗಿ ಸರ್ಕಾರ ನಮ್ಮ ಪ್ರತಿಯೊಬ್ಬ ಪದಾಧಿಕಾರಿಗಳ ಮೇಲೆ ಅರೆಸ್ಟ್ಮೆಂಟ್ ಮಾಡುವಂಥ ಕೆಲಸ ಮಾಡ್ತು. ನಮ್ಮ ಪ್ರತಿಯೊಬ್ಬ ಪದಾಧಿಕಾರಿಗಳು ಫೋನ್ ಮಾಡಿ ಬೆದರಿಸುವಂಥ ಪ್ರಯತ್ನ ಮಾಡಿತ್ತು. ಆದರೂ ನಮ್ಮ ಜನ ವಿಚಲಿತರಾಗಲಿಲ್ಲ. ಪಂಚಮಸಾಲಿ ನಡೆಗೆ ವಿಧಾನಸಭೆ ಒಳಗಡೆ ಅಂತ ಘೋಷಿಸಬೇಕಂದ್ರೆ ನಮ್ಮ ಜನ ಧೈರ್ಯವಾಗಿದ್ದರು. ಕೊನೆಗೆ ನಮ್ಮ ಟ್ಯಾಕ್ಟರ್ಗಳಿಗೆ ಅವಕಾಶ ಕೊಡಲ್ಲ ಅಂತಂದರು, ಅದಕ್ಕೂ ನಮ್ಮ ಜನ ಬರಲಿಲ್ಲ. ಕೊನೆಗೆ ನಮ್ಮ ವಾಹನಗಳನ್ನು ಸಹ ಬಂಧಿಸುವಂಥ, ವಾಹನಗಳನ್ನು ನಿರ್ಬಂಧಿಸುವಂಥ ಆದೇಶವನ್ನು ಜಿಲ್ಲಾಧಿಕಾರಿ ಮಾಡಿದ್ರು. ನಮ್ಮ ಜನ ಹೇಳಿದ್ರು, ನೀವು ವಾಹನಗಳನ್ನು ನಿಲ್ಲಿಸಿದರೆ ನಡ್ಕೊಂಡು ಬಂದಾದರೂ ಹೋರಾಟ ಮಾಡ್ತೀವಂದರು. ಕೊನೆಗೆ ಜಿಲ್ಲಾಧಿಕಾರಿ ನಮ್ಮ ಹೋರಾಟಕ್ಕೆ ಮಾಡಿದ್ರು, ನಿರ್ಬಂಧ ವಾಪಸ್ ಇಟ್ಕೊಂಡು ಇಲ್ಲಿ ನಾವು ಶಾಂತಿಯುತ ಪ್ರತಿಭಟನೆ ಮಾಡ್ತಿದ್ವಿ. ಸರ್ಕಾರ ಪರವಾಗಿ 3 ಜನ ಸಚಿವರು ಬಂದಿದ್ರು. ಅವ್ರಿಗೆ ಏನು ಹೇಳಿದ್ವಿ, ಜನರ ಅಭಿಪ್ರಾಯ ಮುಖ್ಯಮಂತ್ರಿ ಬಂದು ಭರವಸೆ ಕೊಡ್ಬೇಕಂತ ಇದೆ. ಮುಖ್ಯಮಂತ್ರಿ ಬರಲಿಲ್ಲ. ನಾನೇ CM ಹತ್ರ ಬರ್ತೀನಿ, ನಾವೆಲ್ಲರೂ ಕೂಡಿ CM ಬಂದು ಭರವಸೆ ಕೊಡಿ ಅಂತ ಹೇಳಿದ್ವಿ. ಶಾಂತಿಯುತವಾಗಿ ನಡೆಯಿತು ಹೋರಾಟ, ಏಕದಮ್ ಕ್ರಾಂತಿಗೆ ಹೇಗೆ ತಿರುಗಿತು ಅಂತ. ಇದು ಸರ್ಕಾರದ ನೀಚತನ, ಸರ್ಕಾರದ ಲಿಂಗಾಯತ ವಿರೋಧಿ ನೀತಿ, ಸರ್ಕಾರದ ಲಿಂಗಾಯತ ವಿರೋಧಿ ಲಾಠಿ ಚಾರ್ಜ್ ಮಾಡಕತ್ತ ನೋಡ್ರಿ, ಲಾಠಿ ಚಾರ್ಜ್ ಮಾಡಕತ್ತಾರ ನೋಡ್ರಿ. ಲಾಠಿ ಚಾರ್ಜ್ ನಿಲ್ಲಿಸ್ತಿರಲ್ರಿ ನೀವು, ಲಾಠಿ ಚಾರ್ಜ್ ಅಲ್ಲ ನ್ಯಾಮಗೌಡ್ರೆ, ಲಾಠಿ ಚಾರ್ಜ್ ನಿಲ್ಲಿಸ್ತಿರಲ್ರಿ. ಅಲ್ಲ ನ್ಯಾಮಗೌಡ್ರೆ, ಲಾಠಿ ಚಾರ್ಜ್ ನಿಲ್ಲಿಸ್ತಿರಲ್ರಿ ಹೇಳ್ರಿ. ಮತ್ತೆ ಅದನ್ನ ನೋಡ್ರಿ, ನಾ ಬರ್ಬೇಕಾಗತ್ತೆ ನೋಡ್ರಿ, ನಾ ಬರ್ಬೇಕಾಗತ್ತೆ ಅಷ್ಟೇ. ನಾನು ಬರ್ಬೇಕಾಗತ್ತೆ. ಈಗ ಮುಂದಿನ ನಡೆ ಏನು ಬಹಳ ಜನರಿಗೆ ಗೊತ್ತು. ಈಗ ನಾವಂತೂ ಇಲ್ಲೇ ಕುಂಡ್ತೇವೆ, ಇಲ್ಲೇ ನಾವು ಧರಣಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಮುಖ್ಯಮಂತ್ರಿಗಳು ನಮ್ಮ ಧರಣಿ ಸ್ಥಳಕ್ಕೆ ಬಂದು ನಮ್ಮ ಮೀಸಲಾತಿ ಬಗ್ಗೆ ಸ್ಪಷ್ಟನೆ ಕೊಡುವಂತಹ, ಮೀಸಲಾತಿ ಅನುಷ್ಠಾನ ಬಗ್ಗೆ ತೀರ್ಮಾನ ಹೇಳೋವರೆಗೂ ನಾವು ಇಲ್ಲೇ ಕುಂಡ್ತೀವಿ, ಇಲ್ಲೇ ಮಾಡ್ತೀವಿ. ಮುಂದಿನ ನಡೆಯನ್ನು ಕುರಿತು ಕೆಲವೇ ನಿಮಿಷಗಳು ನಾವು ಪ್ರಕಟಗೊಳಿಸ್ತೀವಿ. ಕಡೆಯವರೆಗೆ ಇಲ್ಲಿವರೆಗೆ ಚೇಂಬರ್ ಅವರು ಇಲ್ಲೇ ಕೊಡ್ತೀರಿ, ನಾವು ಇಲ್ಲೇ ಕುಂಡ್ತೀವಿ. ಅವ್ರು ಬಂದು ನಮ್ಮನ್ನ ಅಲ್ಲಿಂದ ನಡೆಸೋಂತ ಬಂದರು, CM ಹತ್ರ ಹೋಗ್ತೀವಿ ಅಂತ ಹೇಳಿ. ಇದು ಏನಂತಂದ್ರೆ ತಾವು ನೋಡಬಹುದು, ಏನಂತಾರೆ ಒಂದಿಷ್ಟು ತಲೆ ಹೊಡೆದಿದೆ ಹಾಗೆ ಅಂತ ಹೇಳ್ತಾರೆ. ಇಲ್ಲಿ CM ಬರುವವರೆಗೂ ಕೂಡ ನಾವು ಇಲ್ಲೇ ಕೂತ್ಕೊಳ್ತೇವೆ ಶ್ರೀಗಳು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ದಿಲೀಪ್ ಕುರಂದೊಡೆ, ಪಬ್ಲಿಕ್ ಟಿವಿ, ಬೆಳಗಾವಿ. ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ ಇದೇ ಮೊದಲಲ್ಲ. ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಈ ರೀತಿಯ ಹೋರಾಟಗಳಾಗಿದ್ದಾವೆ. ಬಟ್ ಇವತ್ತಿನ ಹೋರಾಟ ಸ್ವಲ್ಪ ತೀವ್ರ ಸ್ವರೂಪದಲ್ಲಾಗಿರುವಂತಹದ್ದು. ಅದರ ಪರಿಣಾಮ 20 ಜನ ಪ್ರತಿಭಟನಾಕಾರರಿಗೆ ಗಾಯವಾಗಿದೆ. ಪೊಲೀಸರು ಲಾಠಿಯನ್ನು ಪ್ರಯೋಗ ಮಾಡಿದ್ದಾರೆ. ಅದರ ಪರಿಣಾಮ ಪರಿಸ್ಥಿತಿ ಈಗ ಉದ್ವಿಗ್ನಗೊಂಡಿರುವಂತಹದ್ದು. ಅದನ್ನು ತಿಳಿಗೊಳಿಸುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿದೆ.